ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಲಾಗ್. ಎಲ್ಲರಿಗೂ ಸುಸ್ವಾಗತ. ನಾನು ನನ್ನ ಫ್ರೆಂಡು ಇವತ್ತು ಒಂದು ಜಾತ್ರೆಗೆ ಹೊರಟಿದ್ದೀವಿ. ನಾವಿಬ್ಬರೇ ಅಲ್ಲ, ಇನ್ನೊಬ್ರು ಜಾಯ್ನ್ ಆಗ್ತಾರೆ. Hey y'all, come look at this. ಇಲ್ಲಿ ಮುಂದೆ ಒಂದು ರೋಡ್ ಸಿಕ್ತು, ತುಂಬ ದರಿದ್ರವಾಗಿತ್ತು ರೋಡು. ಬಸ್ ಬಂತು ನೋಡಿ, ಇಲ್ಲಿ ಬಸ್ ಬಂದರೆ ತುಂಬ ಧೂಳು ಸ್ಟಾರ್ಟ್ ಆಗಿಬಿಡ್ತು. ಅಯ್ಯೋ, ನಾವು ಸ್ನಾನ ನೀಟಾಗಿ ಐತಿಲ್ಲ. ರೋಡ್ ನೋಡಿದ್ರೆ ಎಷ್ಟು ಖರಾಬ್ ಆಗಿತ್ತು ಅಂದರೆ ಹೋಗೋಕ್ಕೂ ಭಾರಿ ಕಷ್ಟ ಆಯಿತು. ಆದರೂ ಕಷ್ಟಪಟ್ಟು ಹೊರಟ್ವಿ. ಅಲ್ಲೇ ನಮ್ಮ ಫ್ರೆಂಡ್ ಊರಿದ್ದು, ಅಲ್ಲೇ ಹಳ್ಳಿಗಳಲ್ಲಿ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡೆ. ಅಲ್ಲೇ ನೋಡಿ, ಅದು ಕೆರೆ ಪಕ್ಕ ಬೆಟ್ಟ, ತುಂಬ ಚೆನ್ನಾಗಿದೆ. ಹಾಗೆ ನಾವು ನಮ್ಮ ಫ್ರೆಂಡ್ ಊರಿಗೆ ಬಂದುಬಿಟ್ವಿ. ಒಳಗಡೆ ಅವನು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗಿತ್ತು. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ 3 ಜನ ಹೊರಟ್ವಿ ಬೈಕಲ್ಲಿ. ತುಂಬ ಚೆನ್ನಾಗಿತ್ತು, ಫನ್ನಿಯಾಗಿತ್ತು ಈ ರೈಡು. ಯಾಕಂದರೆ ರೋಡ್ ಚೆನ್ನಾಗಿಲ್ಲ, ಇವನೋ ಮಾತಾಡ್ಕೊಂಡು ಹೋಗಿದ್ವಿ. ಸೊ ಈಗ ಮುಂದೆ ನೋಡಿದ್ರೆ ರೋಡ್ ನೋಡಿ ತುಂಬ ಇದು ಅದಕ್ಕಿಂತ ಖರಾಬಾಗಿತ್ತು. ಹಾಗೆ ಮುಂದೆ ಬಂದ್ವಿ, ಚೆನ್ನಾಗಿತ್ತು ರೋಡು. ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಹತ್ತತ್ರ ಬಂದ್ವಿ. ಇಲ್ಲಿ ಹತ್ತತ್ರ ಬಂದಾಗ ಇದು ನೋಡಿ, ಕ್ಯಾಮನಹಳ್ಳಿ. ಇದೇ ಜಾತ್ರೆಗೆ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ, ತುಂಬ ಜನ ಬಂದಿದ್ದಾರೆ ನೋಡಿ. ಹಾಗೆ ಇಲ್ಲಿ ವಿಡಿಯೋ ಮಾಡ್ಕೊಂಡೆ. ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ನೋಡಿ. ఎందుకురా నీకు ఏసు బతుకు చి ఎందుకురా నువ్వు బతుకుతావు చి చి చి. ಇದೇ ಆಂಜನೇಯ ದೇವಸ್ಥಾನ. ಇಲ್ಲೇ ಜಾತ್ರೆ ನಡೀತಾ ಇರೋದು, ಕ್ಯಾಮನಹಳ್ಳಿಯಲ್ಲಿ. ಒಳ್ಳೆ ತುಂಬ ಜನ ಬಂದಿದ್ದಾರೆ ನೋಡಿ. ಎಷ್ಟು ಜನ ಅಂದರೆ ಜನ ಸಾಗರ, ತುಂಬ ಜನ. ಹಾಗೆ ಇಲ್ಲಿ ಜಾತ್ರೆಯಲ್ಲಿ ರಥಕ್ಕೆ ಬಾಳೆಹಣ್ಣು ಎಸಿತಾಯಿದ್ರು, ಹಾಗೆ ಪಾನಕನೂ ಕೊಡ್ತಾಯಿದ್ರು. ಪಾನಕನೂ ಕುಡಿದ್ವಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಪೂಜೆ ಮಾಡ್ತಾಯಿದ್ರು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಸೆಲ್ಫಿನೇ ತಗೊಂಡ್ವಿ. ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಸೆಲ್ಫಿ ತಗೊಂಡ್ವಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟ್ವಿ, ಗೋರೇನಹಳ್ಳಿ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಅಲ್ಲೇ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿದೆ ಭೋಜನ ಶಾಲೆ. ಅಲ್ಲೂ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ನಾನು ನಮ್ಮ ಫ್ರೆಂಡ್ ಊಟ ಮಾಡುವಾಗ ವೀಡಿಯೋ ಮಾಡಿಕೊಂಡೆ.